ಟ್ರೀಟ್ಮೆಂಟ್ ಮೈಸೂರಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ. ನಮ್ಮ ಆದಿಯೋಗಿ ನೇಚರ್ ಕ್ಯೂರ್ ಅಂಡ್ ವೆಲ್ನೆಸ್ ಸೆಂಟರ್ ಅಲ್ಲಿ ಮಾತ್ರ ಸಿಗುವಂಥದ್ದು. ಯಾರಿಗೆಲ್ಲ ಮೋಷನ್ ಹೋಗಕ್ಕೆ ತೊಂದರೆ ಆಗುತ್ತೋ, ಕಾನ್ಸ್ಟಿಪೇಷನ್ ಇರುತ್ತೋ, ವಯಸ್ಸಾದವ್ರಿಗೆ ಸರಿಯಾಗಿ ಮೋಷನ್ ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ಫೈಬರ್ ಇರುತ್ತೆ ಮತ್ತೆ ಇಂಟೆಸ್ಟೈನ್ ಮೂವ್ಮೆಂಟ್ಸು ಅಷ್ಟು ಸರಿಯಾಗಿ ಆಗ್ತಿರಲ್ಲ. 3 ದಿನಕ್ಕೊಮ್ಮೆ 2 ದಿನಕ್ಕೊಮ್ಮೆ ಮೋಷನ್ ಹೋಗ್ತಾ ಇರ್ತಾರೆ. ಅವ್ರಿಗೆ ನಾವು ಇದು ಕೊಟ್ಟಾಗ ಇಂಟೆಸ್ಟೈನ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಅವ್ರಿಗೆ ಒಂಥರ ಅಪ್ಪ ನಾನು ಫ್ರೆಶ್ ಆಗಿಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಬರುತ್ತೆ. ಈ ಕನೆಕ್ಟ್ ಆಗಿರೋ ಮಿಷನ್ನ ಈ ಸೂಜಿಗೆ ಕನೆಕ್ಟ್ ಮಾಡಿದ್ರೆ ಇದನ್ನ ನಾವು ಎಲೆಕ್ಟ್ರೋ ಅಕ್ಯುಪಂಕ್ಚರ್ ಅಂತ ಹೇಳ್ತೀವಿ. ನ್ಯಾಚುರೋಪತಿಲಿ ಇದು ಒಂದು ಟ್ರೀಟ್ಮೆಂಟ್ ವಿಧಾನನಾ? ಹೌದು, ಇದೊಂದೇ ಅಲ್ಲದೆ ಮಡ್ ಥೆರಪಿ ಅಂತ ಬರುತ್ತೆ, ಹೈಡ್ರೋಥೆರಪಿ ಅಂತ ಬರುತ್ತೆ, ಡಯಟ್ ಬರುತ್ತೆ, ನಮ್ಮದ್ರಲ್ಲಿ ಫಿಸಿಯೋಥೆರಪಿನೂ ಬರುತ್ತೆ. ಇದನ್ನ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಯಾವುದಕ್ಕೆಲ್ಲ ತಗೋಬಹುದು ನಾವು? ಮಂಡಿ ನೋವು, ಕತ್ ನೋವು, ಬೆನ್ನು ನೋವು, ಯಾವ್ದಾವ್ದು ನರದ ಸಮಸ್ಯೆ ಇದೆನೋ ಅವ್ರಿಗೆಲ್ಲ ನಾವು ಅಕ್ಯುಪಂಕ್ಚರ್ ಸಜೆಸ್ಟ್ ಮಾಡ್ತೀವಿ. ಇಲ್ಲೆಲ್ಲ ಯೂಸ್ ಮಾಡ್ತಿರೋ ಟ್ರೀಟ್ಮೆಂಟ್ಸ್ ಇಂದ ಪೇಷಂಟ್ಸ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರಲ್ಲ. ನಮ್ಮ ಹತ್ರ ಸುಮಾರು ಪೇಷಂಟ್ಸ್ ಬಂದೋಗ್ತಾರೆ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ನಾನು ಇದುವರೆಗೂ ನೋಡಿಲ್ಲ. ಅಂದ್ರೆ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೂ ಕೂಡ ಏನು ಹೆದರಿಕೆ ಇಲ್ದಲೇ ತಗೋಬಹುದು? ಹೆದರಿಕೆ ಇಲ್ದೇ ತಗೋಬಹುದು. ನಾವು ಹೇಳ್ತೀವಿ ಪೇಷಂಟ್ಸ್ಗೆ ನಿಮ್ಗೆ ಯಾವುದೇ ರೀತಿಯ ನೋವಾಗಲ್ಲ, ಬೇಕಾದ್ರೆ ನಿಮ್ಗೂ ಚುಚ್ಚು ತೋರಿಸಲ್ಲ, ನೋವಾಯ್ತಾ? ಇಲ್ಲ ಇಲ್ಲ. ಇಷ್ಟು ಈಸಿನಾ? ಇಷ್ಟು ಈಸಿ, ಎಷ್ಟೇ ನೋವೇ ಆಗಲ್ಲ. ಇದು ಬಂದ್ಬಿಟ್ಟು ಸೋನಾ ಥೆರಪಿ ಅಂತ. ನೀವು ಹಬೆ ಅಲ್ಲಿ ಕೂರಿಸ್ತೀರಲ್ವಾ, ಅದೇ ರೀತಿ ಇದು ಸಹ, ಬಟ್ ನಿಮಗೆ ಹಬೆ ಯಾವುದು ಬರೋಲ್ಲ. ಬನ್ನಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಬನ್ನಿ. ನಾವು ಮಾಡ್ಬೋದಾ? ಮಾಡ್ಬೋದು ಬನ್ನಿ. ವಯಸ್ಸಾದವ್ರಿಗೆ, ರೆಸ್ಪಿರೇಟರಿ ತೊಂದರೆ ಇರೋರಿಗೆ, ಮೈಕೈ ನೋವು ಇರೋರಿಗೆ ಅಂಥವ್ರಿಗೆ ನಾವು ಇದನ್ನ ಸಜೆಸ್ಟ್ ಮಾಡ್ತೀವಿ. ಓಕೆ, ಎಷ್ಟು ಸೆಷನ್ ತಗೋಬೇಕಾಗುತ್ತೆ ಮೇಡಮ್? ಇದು ಬಂದ್ಬಿಟ್ಟು ಒಂದು 4 to 5 ಸೆಷನ್ ತಗೋಬೇಕಾಗುತ್ತೆ. ಟೈಮ್ ನಾನು ನೋಡ್ತಾ ಇರೋದು ಗುರು ಮಾತಾಡ್ಕೊಂಡು ಟ್ರೀಟ್ಮೆಂಟ್ ತಗೋಬಹುದು ಅಂತ ಹೇಳ್ಬಿಟ್ಟು ಸೋನಾಬಾತ್ ಸಿಸ್ಟಮ್ ಅಲ್ಲಿ ಇದೆ ನೋಡಿ, ನೀವು ಬನ್ನಿ ಒಂದ್ಸಲ. ಯಾವುದೇ ನೋವಾಗ್ಲಿ ಎಲ್ಲ ಕ್ಯೂರ್ ಆಗುತ್ತೆ, ಮತ್ತೆ ನ್ಯೂಟ್ರಿಷನ್ ಚೆನ್ನಾಗಿ ಸಿಗುತ್ತೆ ಈ ಜಾಗಕ್ಕೆ. ನೋಡಿ ನೋವಾಗ್ತಿದೆನಾ? ಇಲ್ಲ. ನ್ಯಾಚುರೋಪತಿ ಅಂದ್ರೆ ಅಷ್ಟೇ ಮೇಡಮ್, ಯಾವುದೇ ರೀತಿಯ ನೋವಾಗಲ್ಲ ನಿಮ್ಗೆ. ಮೇಡಮ್ ಇವ್ರಿಗೆ ನೋಡಿ ತುಂಬಾ ಬೆನ್ನೋವಿದೆ, ಇದು ಬಂದ್ಬಿಟ್ಟು ಇನ್ಫ್ರಾರೆಡ್ ರೇಸ್ ಅಂತ. ಇದು ನಾನು ಅವ್ರಿಗೆ ಬೆನ್ನಿಗೆ ಕೊಡ್ತೀನಿ. ಇದು ಬಂದ್ಬಿಟ್ಟು ಹೀಟ್ ಮಾಡಿಸುತ್ತೆ, ಹೀಟ್ ಮಾಡಿಸ್ಬಿಟ್ಟು ಅವ್ರ ಬೆನ್ನೋವೆಲ್ಲ ಕಮ್ಮಿ ಮಾಡುತ್ತೆ. ಅಂದ್ರೆ ತುಂಬಾ ಹಳೆ ನೋವಿದ್ರು ಕೂಡ ಈ ಟ್ರೀಟ್ಮೆಂಟ್ ತಗೊಂಡ್ರೆ ಬೇಗ ಕಡಿಮೆ ಆಗುತ್ತೆ. ನೀವು ಬರೀ ಇದಷ್ಟೇ ನೋಡಿದ್ದೀರಾ, ಬಟ್ ಇದು ಬಿಟ್ಟು ನಮ್ಮ ಹತ್ರ ಬೇರೆ ಹಲವಾರು ಮಿಷಿನ್ ಇದೆ. ಅದನ್ನ ನಾವು ಬೇರೆ ಕಂಟ್ರೀಸ್ ಇಂದ ಎಲ್ಲ ಇಂಪೋರ್ಟ್ ಮಾಡಿದೀವಿ, ಲೈಕ್ ಜಪಾನ್, USA, ಫ್ರಾನ್ಸ್, ಅಲ್ಲಿಂದೆಲ್ಲ ಇಂಪೋರ್ಟ್ ಮಾಡಿಸಿ ಮೆಷಿನ್ ತರಿಸಿ ನಾವು ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಪ್ರಕೃತಿ ಚಿಕಿತ್ಸಾ ವಿಧಾನ ಅಂದ್ರೇನು, ಪ್ರಕೃತಿ ಚಿಕಿತ್ಸಾ ವಿಧಾನ ಮಾಡಿಕೊಳ್ಳೋದ್ರಿಂದ ಮನುಷ್ಯನ ದೇಹಕ್ಕೆ ಆಗುವಂಥ ಅನುಕೂಲತೆಗಳೇನು ಅಂತ ಹೇಳಿ ಡಾಕ್ಟರ್ ಕಲ್ಪನಾ ಅವ್ರನ್ನ ಕೇಳಿಕೊಂಡು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ಬನ್ನಿ. ನೀವು ಬಂದಿದ್ದ ಟೈಮ್ ಚೆನ್ನಾಗಿದೆ. ಈಗಲೇ ನಮಗೊಬ್ಬರು ಪೇಷಂಟ್ ಬಂದರು, ಅವ್ರಿಗೆ ಬೆನ್ನು ತುಂಬ ಕಾಲದಿಂದ ಇದೆ ಅಂತ ಹೇಳಿದ್ದಾರೆ. ಅವ್ರಿಗೆ ನಾನು ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಸೂಜಿನ ನಾವು ಕೆಲವು ಪಾಯಿಂಟ್ಸ್ ಇರುತ್ತೆ ಬಾಡಿಲಿ, ಆ ಪಾಯಿಂಟ್ಸ್ಗೆ ನಾವು ಸೂಜಿಯನ್ನು ಚುಚ್ತೀವಿ. ಇದೆಲ್ಲ ಏನೆಲ್ಲ ವೈರ್ಗಳಿದೆ ಅಲ್ವಾ, ಇದು ಬಂದ್ಬಿಟ್ಟು ಈ ಮಿಷಿನ್ಗೆ ಕನೆಕ್ಟ್ ಆಗಿರುತ್ತೆ. ಈ ಕನೆಕ್ಟ್ ಆಗಿರೋ ಮಿಷನ್ನ ಈ ಸೂಜಿಗೆ ಕನೆಕ್ಟ್ ಮಾಡಿದ್ರೆ ಇದನ್ನು ನಾವು ಎಲೆಕ್ಟ್ರೋ ಅಕ್ಯುಪಂಕ್ಚರ್ ಅಂತ ಹೇಳ್ತೀವಿ. ಇದರಿಂದ ನಮಗೆ ಸ್ಟಿಮ್ಯುಲೇಷನ್ ಬರುತ್ತೆ, ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಒಳಗಡೆ ಸ್ಟಿಮ್ಯುಲೇಷನ್ ಬರುತ್ತೆ. ಇದರಿಂದ ನೋವು ಕಮ್ಮಿ ಆಗೋದಾಗಲಿ, ಯಾವುದೇ ನರದ ತೊಂದರೆ ಇದೆ ಅದು ರಿಕವರ್ ಆಗೋದಾಗಲಿ ಬೇಗ ಕಾಣಿಸ್ಕೊಳ್ಳುತ್ತೆ ಪೇಷಂಟ್ಸಲ್ಲಿ. ನ್ಯಾಚುರೋಪತಿಲಿ ಇದು ಒಂದು ಟ್ರೀಟ್ಮೆಂಟ್ ವಿಧಾನನಾ? ಹೌದು, ನ್ಯಾಚುರೋಪತಿಯಲ್ಲಿ ಇದೊಂದು ಟ್ರೀಟ್ಮೆಂಟ್ ವಿಧಾನ. ಇದು ಅಕ್ಯುಪಂಕ್ಚರ್ ಅಂತ ಹೇಳ್ತೀವಿ, ಅದು ನಿಮಗೆ ಮುಂಚೆನೇ ಹೇಳಿದ್ದೀನಿ. ಇದೊಂದೇ ಅಲ್ಲದೆ ಮಡ್ ಥೆರಪಿ ಅಂತ ಬರುತ್ತೆ, ಹೈಡ್ರೋಥೆರಪಿ ಅಂತ ಬರುತ್ತೆ, ಡಯಟ್ ಬರುತ್ತೆ, ನಮ್ಮದ್ರಲ್ಲಿ ಫಿಸಿಯೋಥೆರಪಿನೂ ಬರುತ್ತೆ. ಇದನ್ನು ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಯಾವುದಕ್ಕೆಲ್ಲ ತಗೋಬಹುದು ನಾವು? ಮಂಡಿ ನೋವು, ಕತ್ ನೋವು, ಬೆನ್ನು ನೋವು, ಯಾವ್ದಾವ್ದು ನರದ ಸಮಸ್ಯೆ ಇದೆನೋ ಅವ್ರಿಗೆಲ್ಲ ನಾವು ಅಕ್ಯುಪಂಕ್ಚರ್ ಸಜೆಸ್ಟ್ ಮಾಡ್ತೀವಿ. ಎಷ್ಟು ಸೆಷನ್ ತಗೋಬೇಕಾಗುತ್ತೆ? ಸೆಷನ್ ಬಂದ್ಬಿಟ್ಟು ಒನ್ ವೀಕ್ ಕಂಟಿನ್ಯೂಸ್ ಒಂದು 30 ಮಿನಿಟ್ಸ್ ತಗೊಂಡ್ರೆ ಅವ್ರಿಗೆ ನೋವುಗಳು ಕಮ್ಮಿ ಆಗೋದಾಗ್ಲಿ ಎಲ್ಲ ಕಾಣಿಸುತ್ತೆ. ಅಕ್ಯುಪಂಕ್ಚರ್ ನಾನು ನೋಡ್ದಂಗೆ ನೀಡಲ್ಸ್ ಕೊಟ್ಟಿದ್ರ, ಅದೇನೋ ನೋವು ಆಗೋದಾಗ್ಲಿ ಏನೋ ಆಗಲ್ವಾ ಮೇಡಮ್? ಇಲ್ಲ, ಚುಚ್ಚಬೇಕಿದ್ರೆ ಯಾವುದೇ ರೀತಿಯ ನೋವಾಗಲ್ಲ. ನೋಡಿ ಮೇಡಮ್, ಇದೇ ಅಕ್ಯುಪಂಕ್ಚರ್ ನೀಡಲ್ಲು. ನಾನು ಓಪನ್ ಮಾಡಿ ತೋರಿಸ್ತೀನಿ. ಇಷ್ಟು ಚಿಕ್ಕ ನೀಡಲ್ ನಿಮ್ಗೆ ಇರುವೆ ಕಡ್ದಂಗೂ ಅನ್ಸಲ್ಲ, ಇದು ನಾವು ಬಾಡಿಗೆ ಚುಚ್ಚಿದ್ರೆ. ಓಕೆ. ಅಂದ್ರೆ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೂ ಕೂಡ ಏನು ಹೆದರಿಕೆ ಇಲ್ದಲೇ ತಗೋಬಹುದು? ಹೆದರಿಕೆ ಇಲ್ದೇ ತಗೋಬಹುದು. ನಾವು ಹೇಳ್ತೀವಿ ಪೇಷಂಟ್ಸ್ಗೆ ನಿಮ್ಗೆ ಯಾವುದೇ ರೀತಿಯ ನೋವಾಗಲ್ಲ, ಬೇಕಾದ್ರೆ ನಿಮ್ಗೂ ಚುಚ್ಚು ತೋರಿಸಲ್ಲ. ಓಕೆ, ಚುಚ್ಚಿ ಮೇಡಮ್. ನೋವಾಯ್ತಾ? ಇಲ್ಲ ಇಲ್ಲ. ಇಷ್ಟು ಈಸಿನಾ? ಇಷ್ಟು ಈಸಿ, ಎಷ್ಟೇ ನೋವೇ ಆಗಲ್ಲ. ನೋಡಿ, ನನಗೆ ಇಂಜೆಕ್ಷನ್ನು, ಈ ನೀಡಲ್ಸು ಎಲ್ಲ ಅಂದ್ರೆ ಭಯ. ಏನೇ ಹುಷಾರಿಲ್ಲ. ನೋವು ಆಯ್ತಾ ನಾನು ಚುಚ್ಚಿದ್ದೀಗ? ಇಲ್ಲ ಇಲ್ಲ. ಅಷ್ಟೇ, ಯಾವುದೇ ರೀತಿಯ ನೋವು ಕಾಣಿಸ್ಕೊಳ್ಳಲ್ಲ ಅಕ್ಯುಪಂಕ್ಚರ್ ಅಲ್ಲಿ. ನಾನು ಇಷ್ಟೊತ್ತು ತೋರಿಸ್ದಲ್ವಾ, ಅದು ಅಕ್ಯುಪಂಕ್ಚರ್. ಇದೇ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಸೆಕ್ಷನ್ಸ್ ಇದೆ, ಅದನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇದು ಬಂದ್ಬಿಟ್ಟು ಸೋನಾ ಥೆರಪಿ ಅಂತ. ನೀವು ಹಬೆ ಅಲ್ಲಿ ಕೂರಿಸ್ತೀರಲ್ವಾ, ಅದೇ ರೀತಿ ಇದು ಸಹ, ಬಟ್ ನಿಮ್ಗೆ ಹಬೆ ಯಾವುದು ಬರೋಲ್ಲ. ಇದು ಬಂದ್ಬಿಟ್ಟು ಡ್ರೈ ಹೀಟ್ ಮೊಡಾಲಿಟಿ. ಬನ್ನಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಬನ್ನಿ. ನಾವು ಮಾಡ್ಬೋದಾ? ಮಾಡ್ಬೋದು ಬನ್ನಿ. ಓಕೆ. ಏನು ಮಾಡೋದು? ರೆಡ್ ಲೈಟ್ ಎಲ್ಲ ಇದೆ. ರೆಡ್ ಲೈಟ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ನಮ್ಮ ಬಾಡಿ ಒಳಗಡೆ ಹೀಟ್ ಪೆನೆಟ್ರೇಷನ್ ಜಾಸ್ತಿ ಮಾಡಿಸುತ್ತೆ. ಕೂತ್ಕೊಳ್ಳಿ, ನೀವು ಕೂತ್ಕೊಂಡು ಮಾತಾಡೋಣ. ಮೇಡಮ್, ಇದರಿಂದ ಏನು ಬೆನಿಫಿಟ್ ಇದೆ? ಕೆಲವು ಜನ ಬರ್ತಾರೆ, ನನಗೆ ಬಾಡಿ ಪೇನ್ ಇದೆ,
ಮಂಡಿ ನೋವಿದೆ, ಬೆನ್ನು ನೋವಿದೆ ಅಂಥವ್ರಿಗೆಲ್ಲ ನಾವು ಸೋನಾಬಾತ್ ಹೇಳ್ತೀವಿ. ಸೋನಾಬಾತ್ ಕೊಡೋದ್ರಿಂದ ನೋವೆಲ್ಲ ಕಮ್ಮಿ ಆಗುತ್ತೆ. ಕೆಲವ್ರಿಗೆ ಉಸಿರಾಡಕ್ಕೆ ತೊಂದರೆ ಇರುತ್ತೆ, ಲಂಗ್ಸ್ ಅಲ್ಲಿ ಕಫ ಕೂಡಿರುತ್ತೆ, ಯಾವಾಗಲೂ ಶೀತ ಆಗ್ತಾ ಇರುತ್ತೆ. ಅವ್ರಿಗೆ ನಾವು ಡ್ರೈ ಹೀಟ್ ಅಂತಂದ್ರೆ ಸೋನಾ ಥೆರಪಿ ಕೊಟ್ಟಾಗ ಎಲ್ಲ ಕಫ ಎಲ್ಲ ಆಚೆ ಬಂದ್ಬಿಟ್ಟು ರೆಸ್ಪಿರೇಟರಿ ತೊಂದರೆ ಎಲ್ಲ ಕ್ಯೂರ್ ಆಗುತ್ತೆ. ಓ ಅಂದ್ರೆ ಸೋನಾಬಾತ್ ಅಂತ ಹೇಳಿದ್ರೆ ಇಲ್ಲಿ ಏನು ಶವರ್ ತರ ನೀರು ಆ ತರ ಏನು ಬರಲ್ಲ, ಜಸ್ಟ್ ನಮ್ಗೆ ಬಾಡಿ ಹೀಟ್ ಆಗ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಇಲ್ಲಿಂದ ಹೀಟ್ ಬರ್ತಾ ಇರುತ್ತೆ. ಇದು ಬಂದ್ಬಿಟ್ಟು ಮೆಷಿನ್ ಮೇಡಮ್. ಈ ಮೆಷಿನ್ ಇಂದ ಹೀಟ್ ಬರ್ತಾ ಇರುತ್ತೆ. ಯಾವುದೇ ರೀತಿ ಹಬೆ ಬರಲ್ಲ. ನಿಮಗೆ ಜಸ್ಟ್ ಹೀಟ್ ಆಗ್ತಿದ್ದೋದನ್ನ ಬೆವರು ಅಂತ ಕಾಣಿಸ್ಕೊಳ್ಳುತ್ತೆ. ಎಷ್ಟು ಮಿನಿಟ್ಸ್ ಇಲ್ಲಿ ಕೂರ್ಬೇಕಾಗುತ್ತೆ? ಇದು ಬಂದ್ಬಿಟ್ಟು ಒಂದು 25 to 30 ಮಿನಿಟ್ಸ್ ಕೂರಿಸ್ತೀವಿ ನಾವು ಪೇಷಂಟ್ಸ್ನ. ಇದರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ, ಯಾರಿಗೆ ಬೆನಿಫಿಟ್ ಆಗುತ್ತೆ? ವಯಸ್ಸಾದವ್ರಿಗೆ, ರೆಸ್ಪಿರೇಟರಿ ತೊಂದರೆ ಇರೋರ್ಗೆ, ಮೈಕೈ ನೋವು ಇರೋರ್ಗೆ ಅಂಥವ್ರಿಗೆ ನಾವು ಇದನ್ನ ಸಜೆಸ್ಟ್ ಮಾಡ್ತೀವಿ. ಓಕೆ, ಎಷ್ಟು ಸೆಷನ್ ತಗೋಬೇಕಾಗುತ್ತೆ ಮೇಡಮ್? ಇದು ಬಂದ್ಬಿಟ್ಟು ಒಂದು 4 to 5 ಸೆಷನ್ ತಗೋಬೇಕಾಗುತ್ತೆ. ಓಕೆ, ಸೂಪರ್. ಹಾಗಾದ್ರೆ ನೀವೇ ನೋಡಿ, ನಿಮ್ಗೆ ಏನಾದ್ರು ಅನಿಸ್ತಿದೇನಾ, ಏನಾದ್ರು ತೊಂದರೆ ಅನಿಸ್ತಿದೇನಾ? ಇಲ್ಲ ಇಲ್ಲ ಇಲ್ಲ, ಉಸಿರಾಟಕ್ಕೆ ಏನು ಸಮಸ್ಯೆ? ಇದು ನೋಡಿದ ತಕ್ಷಣ ನಂಗೆ ಭಯನೇ ಆಯ್ತು, ಇದ್ರೊಳಗಡೆ ಕುತ್ಕೊಬೇಕಾ ಇಷ್ಟು ಮಿನಿಟ್ಸ್ ಅಂತ ಹೇಳಿ. ಇವಾಗ ಏನಿಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೋಬಹುದು. ನಿಮ್ ಜೊತೆ ಇನ್ನೊಂದು ನಿಮ್ ಫ್ರೆಂಡ್ಸ್ ಯಾರಾದ್ರು ಬಂದ್ರೆ ಅವ್ರಿಗೂ ಕೂತ್ಕೊಳ್ಳೋಕೆ ಜಾಗನೂ ಇದೆ. 2-3 ಜನ ಒಟ್ಟಿಗೆ ಕುತ್ಕೊಂಡು ಮಾತಾಡ್ಕೊಂಡು ಟ್ರೀಟ್ಮೆಂಟ್ ತಗೊಬಹುದು. ಅಂದ್ರೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಗುರು, ಮಾತಾಡ್ಕೊಂಡು ಟ್ರೀಟ್ಮೆಂಟ್ ತಗೋಬಹುದು ಅಂತ ಹೇಳ್ಬಿಟ್ಟು ಸೋನಾಬಾತ್ ಸಿಸ್ಟಮ್ ಅಲ್ಲಿ ಇದೆ ನೋಡಿ. ನೀವು ಬನ್ನಿ ಒಂದ್ಸಲ. ಒಬ್ರಿಗೆ ತಗೊಳೋದಕ್ಕೆ ಬೇಜಾರಾಗುತ್ತೆ, ವೆಲ್ನೆಸ್ ಸೆಂಟರ್ಗೆ ಹೋಗೋದಕ್ಕೆ ಅಂತ ಹೇಳಿದ್ರೆ ಬನ್ನಿ ಒಂದ್ಸಲ ಆದಿಯೋಗಿಗೆ ಬನ್ನಿ. ಎಲ್ಲರೂ ಒಟ್ಟಿಗೆ ಬನ್ನಿ, ಫ್ಯಾಮಿಲಿ ಫ್ರೆಂಡ್ಸ್ ಇದ್ರೆ ಕರ್ಕೊಂಡ್ ಬನ್ನಿ, ಈ ಟ್ರೀಟ್ಮೆಂಟ್ ತಗೊಳ್ಳಿ. ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಇದು ಕೋಲಾನ್ ಹೈಡ್ರೋಥೆರಪಿ. ನೀವು ಎನಿಮಾ ಎಲ್ಲ ಕೇಳಿರ್ತೀರಾ. ಎನಿಮಾ ಅಂತಂದ್ರೆ ಬರೀ ಅದು ರೆಕ್ಟಮ್ ಮಾತ್ರ ನೀರು ಹೋಗ್ತಾ ಇರುತ್ತೆ, ಅಂದ್ರೆ ಮೋಷನ್ ಹೋಗದೆ ಇರೋರಿಗೆ ಎನಿಮಾ ಕೊಡಿಸ್ತಾರೆ ತುಂಬಾ ಜಾಗದಲ್ಲಿ. ಬಟ್ ಕೋಲಾನ್ ಹೈಡ್ರೋಥೆರಪಿ ಏನಂತಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಹೋಲ್ ಇಂಟೆಸ್ಟೈನ್ಗೆ ವಾಟರ್ ಹೋಗುತ್ತೆ. ಇದಿದೆ ಅಲ್ವಾ, ಇದು ನಾವು ಮೋಷನ್ ಹೋಗೋ ಜಾಗಕ್ಕೆ ಪೇಷಂಟ್ನ ಕನೆಕ್ಟ್ ಮಾಡಿಸಿರ್ತೀವಿ. ಪೇಷಂಟ್ ಇಲ್ಲಿ ಮಲಗಿರ್ತಾರೆ, ಅವ್ರ ಕಾಲು ಇಲ್ಲಿರುತ್ತೆ. ಇದು ಬಂದ್ಬಿಟ್ಟು ಮಿಷಿನ್. ಈ ಮಿಷಿನ್ನ ನಾವು ವಾಟರ್ ಹೋಗೋಕ್ಕೆ ಎಲ್ಲ ಕಂಟ್ರೋಲ್ ಮಾಡಿರ್ತೀವಿ. ಬಿಸಿ ನೀರು ಹೋಗ್ಬೇಕಂದ್ರೆ ಬಿಸಿ ನೀರು ಹೋಗುತ್ತೆ, ಕೋಲ್ಡ್ ವಾಟರ್ ಹೋಗ್ಬೇಕಂದ್ರೆ ಕೋಲ್ಡ್ ವಾಟರ್ ಹೋಗುತ್ತೆ. ಅದು ನಾವು ಪೇಷಂಟ್ ಕಂಡೀಷನ್ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ. ನಾವೇ ಆಪ್ರೇಟ್ ಮಾಡಿರ್ತೀವಿ. ಮತ್ತು ಈ ಟಿ ವಿ ಇದೆ ಅಲ್ವಾ, ಈ ಟಿ ವಿ ಅವ್ರಿಗೆ ಬೌಲ್ ಹೋಗ್ತಿರೋದನ್ನೆಲ್ಲ ಈ ಟಿ ವಿಯಲ್ಲಿ ಕಾಣಿಸುತ್ತೆ ಪೇಷಂಟ್ಸ್ಗೆ. ಸೊ ಅದನ್ನೆಲ್ಲ ನಾವು ಇಲ್ಲಿ ಅಡಾಪ್ಟ್ ಮಾಡಿದ್ದೀವಿ. ಈ ಟ್ರೀಟ್ಮೆಂಟು ಮೈಸೂರಲ್ಲಿ ನಿಮ್ಗೆ ಎಲ್ಲರೂ ಸಿಗಲ್ಲ. ನಮ್ಮ ಆದಿಯೋಗಿ ನೇಚರ್ ಕ್ಯೂರ್ ಆ್ಯಂಡ್ ವೆಲ್ನೆಸ್ ಸೆಂಟರಲ್ಲಿ ಮಾತ್ರ ಸಿಗುವಂಥದ್ದು. ಯಾರಿಗೆಲ್ಲ ಮೋಷನ್ ಹೋಗೋಕ್ಕೆ ತೊಂದರೆ ಆಗುತ್ತೋ, ಕಾನ್ಸ್ಟಿಪೇಷನ್ ಇರುತ್ತೋ, ವಯಸ್ಸಾದವ್ರಿಗೆ ಸರಿಯಾಗಿ ಮೋಷನ್ ಹೋಗಲ್ಲ, ಯಾಕಂದರೆ ಅವ್ರಿಗೆ ಫೈಬರ್ ಇರುತ್ತೆ ಮತ್ತು ಇಂಟೆಸ್ಟೈನ್ ಮೂವ್ಮೆಂಟ್ಸು ಅಷ್ಟು ಸರಿಯಾಗಿ ಆಗ್ತಿರಲ್ಲ. 3 ದಿನಕ್ಕೊಮ್ಮೆ 2 ದಿನಕ್ಕೊಮ್ಮೆ ಮೋಷನ್ ಹೋಗ್ತಾ ಇರ್ತಾರೆ. ಅವ್ರಿಗೆ ನಾವು ಇದು ಕೊಟ್ಟಾಗ ಇಂಟೆಸ್ಟೈನ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಅವ್ರಿಗೆ ಒಂಥರ ಅಪ್ಪ ನಾನು ಫ್ರೆಶ್ ಆಗಿಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಬರುತ್ತೆ. ಅಂದರೆ ಇದನ್ನ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಕರುಳು ಕ್ಯಾನ್ಸರನ್ನು ಏನಾದರೂ ಒಂದು ರೀತಿ ಅವಾಯ್ಡ್ ಮಾಡ್ಬೋದಾ, ಹೇಗೆ ಏನು? ಕರುಳು ಕ್ಯಾನ್ಸರ್ನ ಅವಾಯ್ಡ್ ಮಾಡ್ಬೋದು. ಯಾಕಂತಂದರೆ ತುಂಬ ಜನಕ್ಕೆ ಜಂಕ್ ಫುಡ್ಡು ಅದರಿಂದನೇ ನಮಗೆ ಕ್ಯಾನ್ಸರ್ಸ್ ಎಲ್ಲ ಬರ್ತಾ ಇರೋದು. ಸೊ ಒನ್ಸ್ ಅದು ಕ್ಲೀನ್ ಆಗಿದ ತಕ್ಷಣ ನಿಮ್ಗೆ ಅದು ರಿಸ್ಕ್ ಎಲ್ಲ ಕಮ್ಮಿ ಆಗುತ್ತೆ. ಹಂಗಾರೆ ಯಾರೆಲ್ಲ ಜಂಕ್ ಫುಡ್ ಡೈಲಿ ತಿಂತೀರಾ ಅವ್ರು ಒಂದ್ಸಲಿ ಬಂದು ಟ್ರೀಟ್ಮೆಂಟ್ ಬಂದು ನೀವು ಸಹ ಎಕ್ಸ್ಪೀರಿಯನ್ಸ್ ಮಾಡಿ. ನಾನೇ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಇದನ್ನು. ಮೇಡಮ್, ಇವಾಗ ಕೋಲಾನ್ ಹೈಡ್ರೋಥೆರಪಿ ಮುಗಿಸಿದ್ರಿ. ನೆಕ್ಸ್ಟ್ ಕಪ್ಪಿಂಗ್ ಥೆರಪಿ. ಇದನ್ನು ಎಲ್ಲಾದರೂ ನೋಡಿದ್ದೀರಾ ನೀವು? ಇಲ್ಲ ಮೇಡಮ್. ಇದನ್ನ ಏನು ಮಾಡ್ತಾರಂತ ಗೊತ್ತಾ ನಿಮಗೆ? ಇದನ್ನ ನಾವು ಬಾಡಿಗೆ ಒಂದು ಪಾರ್ಟ್ಗೆ ಅಪ್ಲೈ ಮಾಡಿಬಿಟ್ಟು ಈ ಜಾಗದಲ್ಲಿರೋ ಏನೆಲ್ಲ ನಾನು ಇದರಿಂದ ತೆಗ್ತೀನಿ. ಏನಕ್ಕೆ ಇದನ್ನ ಮಾಡ್ತೀರಾ ಈ ಥೆರಪಿನ? ಈ ಜಾಗಕ್ಕೆ ನಾನು ಇವಾಗ ಕೈಯಲ್ಲಿ ಹಾಕ್ತೀನಿ ಅನ್ಕೊಳ್ಳಿ, ಈ ಜಾಗಕ್ಕೆ ಬ್ಲಡ್ ಚೆನ್ನಾಗಿ ಸಪ್ಲೈ ಆಗುತ್ತೆ. ಇವಾಗ ಕೆಲವು ಜನಕ್ಕೆ ನೋವು ಇರುತ್ತೆ, ಯಾಕಂತಂದ್ರೆ ಆ ಜಾಗಕ್ಕೆ ಕಮ್ಮಿ ಬ್ಲಡ್ ಸಪ್ಲೈ ಆಗ್ತಿರುತ್ತೆ, ಮತ್ತೆ ಕಮ್ಮಿ ನ್ಯೂಟ್ರಿಷನ್ ಹೋಗ್ತಾ ಇರುತ್ತೆ, ಕಮ್ಮಿ ಆಕ್ಸಿಜನ್ ಹೋಗ್ತಾ ಇರುತ್ತೆ. ನಾನು ಇವಾಗ ಇದನ್ನ ಈ ಜಾಗಕ್ಕೆ ಅಪ್ಲೈ ಮಾಡಿದಾಗ ಈ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ಬಿಟ್ಟು ಯಾವುದೇ ನೋವು ಆಗಲಿ ಎಲ್ಲ ಕ್ಯೂರ್ ಆಗುತ್ತೆ, ಮತ್ತೆ ನ್ಯೂಟ್ರಿಷನ್ ಚೆನ್ನಾಗಿ ಸಿಗುತ್ತೆ ಈ ಜಾಗಕ್ಕೆ. ಹೇಗೆ ಮೇಡಮ್, ಮಾಡಿ ನೋಡೋಣ ಒಂದ್ಸಲ. ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ನೋಡಿ. ಸ್ವಲ್ಪ ಮಾಡಿ, ನೋವಾಗಂಗೆ ಮಾಡಿಬಿಡಿ. ಓಕೆ, ನೋವಾಗಲ್ಲ, ಇದರಿಂದ ಯಾವುದೇ ರೀತಿಯ ನೋವಾಗಲ್ಲ, ಪೈನ್ ಆಗಲ್ಲ. ನೋಡಿ ನೋವಾಗ್ತಿದೆನಾ? ಇಲ್ಲ. ನ್ಯಾಚುರೋಪತಿ ಅಂದ್ರೆ ಅಷ್ಟೇ ಮೇಡಮ್, ಯಾವುದೇ ರೀತಿಯ ನೋವಾಗಲ್ಲ ನಿಮಗೆ. ಕರೆಕ್ಟು. ಈ ಥರ ಮನೇಲಿ ನಿಮ್ಗೆ ನೆನಪಿದ್ಯಾ, ಹಳೆ ಕಾಲದಲ್ಲಿ ಅಜ್ಜಿರಿದ್ರೆ ಇವಾಗಲೂ ಮಾಡ್ತಾರೆ, ಲೋಟದಲ್ಲಿ ಈ ಥರ ಕಪ್ ಹಾಕೋದು ಅಂತ, ಸೊಂಟ ಉಳುಕಿದ್ರೆ ಸೊಂಟದಲ್ಲಿ ಪೈನ್ ಆದರೆ ಉಸಿರು ಇಟ್ಕೊಂಡಿದ್ರೆ ಅಂತ ಹೇಳಿ. ಇವಾಗ ನೆನಪು ಬರ್ತಾ ಇದೆ, ಯಾಕೆಂದರೆ ನಮ್ಮ ಮನೇಲಿ ನಮ್ಮ ಅಜ್ಜಿ ಈ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಅದೇ ಇವಾಗ ಮನೇಲಿ ಅಜ್ಜಿದಿರಲ್ಲ, ಯಾರು ಹೇಳ್ಕೊಡೋರು ಇರಲ್ಲ, ಅಜ್ಜಿ ಮಾತು ನಾವೆಂತ ಕೇಳಲ್ಲ. ಇಲ್ಲಿಗೆ ಬಂದರೆ ಈ ರೀತಿಯಾಗಿ ಟ್ರೀಟ್ಮೆಂಟ್ ತೊಗೊಬೋದು. ಇದು ಏನೆಲ್ಲ ಪ್ರಾಬ್ಲಮ್ಗೆ ಈ ಥರ ಕೊಡ್ತೀರಾ? ಪೇಯ್ನ್ಗೆ ಕೊಡ್ತೀವಿ, ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಲ್ವಲ್ಲ ಮೇಡಮ್, ಸ್ಕಿನ್ ಡಿಸೀಸಲ್ಲಿ, ಕೆಲವು ಸ್ಕಿನ್ ಡಿಸೀಸಲ್ಲಿ ಅದರಲ್ಲೂ ಈ ಥರ ಕೊಡ್ತೀವಿ ನಾವು. ಓಕೆ. ಮತ್ತು ಜನರಲ್ ರಿಲ್ಯಾಕ್ಸೇಷನ್, ಬಾಡಿ ರಿಲ್ಯಾಕ್ಸೇಷನ್ಗೆ ಕೊಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನನಗೆ ಅಲ್ಲಿಟ್ಕೊಂಡ್ಬಿಟ್ಟಿದೆ, ಕಾಲಿಟ್ಕೊಂಡ್ಬಿಟ್ಟಿದೆ, ಬೆನ್ನಿಟ್ಕೊಂಡ್ಬಿಟ್ಟಿದೆ ಅಂತ ಬರ್ತಾರಲ್ವಾ, ಅವ್ರಿಗೂ ನಾವು ಈ ಥರ ಕೊಟ್ಟಾಗ ಅಲ್ಲಿ ಏನೇನೆಲ್ಲ ಸ್ಪ್ಯಾಸಮು, ಮಸಲ್ ಸ್ಟ್ರೈನ್ ಏನಾದರೂ ಆಗಿದ್ರೆ ರಿಲೀಸ್ ಆಗುತ್ತೆ.
ಓಕೆ ಮೇಡಮ್, ಇದು ರಿಮೂವ್ ಮಾಡಿ ಮೇಡಮ್. ನಿಜವಾಗ್ಲೂ ಪೈನ್ ಇಲ್ಲ, ನಾನು ತುಂಬ ಪೈನ್ ಆಗುತ್ತೇನೋ ಇಲ್ಲ, ಅನ್ಕೊಂಡಿದ್ದೆ. ಯಾವುದೇ ರೀತಿಯ ನೋವಾಗಲ್ಲ. ರಿಮೂವ್ ಮಾಡೋದು ತುಂಬಾ ಸಿಂಪಲ್, ತೋರಿಸ್ತೀನಿ ನೋಡಿ ನಿಮ್ಗೆ. ಇಷ್ಟೇ ಆಯ್ತಾ ನಿಮ್ಗೆ? ನೈಸ್, ವಾವ್. ರಿಲ್ಯಾಕ್ಸ್ ಆದಂಗೆ ಆಗುತ್ತೆ, ಬಾಡಿಗೆ ಫುಲ್ ಕೊಡಿಸ್ಕೊಂಡ್ರೆ. ಯಾರ್ಯಾರು ರಿಲ್ಯಾಕ್ಸ್ ಮೋಡಲ್ಲಿ ಇರಬೇಕು ವೀಕೆಂಡಲ್ಲಿ ಅಂತ ಅನ್ಕೊಳ್ತಾರೆ, ಅವರೆಲ್ಲ ಒಂದ್ಸಲ ಇಲ್ಲಿ ವಿಸಿಟ್ ಮಾಡ್ಬೋದು. ಮೇಡಮ್ ಇವ್ರಿಗೆ ನೋಡಿ ತುಂಬಾ ಬೆನ್ನೋವಿದೆ. ಇದು ಬಂದ್ಬಿಟ್ಟು ಇನ್ಫ್ರಾರೆಡ್ ರೇಸ್ ಅಂತ. ಇದು ನಾನು ಅವ್ರಿಗೆ ಬೆನ್ನಿಗೆ ಕೊಡ್ತೀನಿ. ಇದು ಬಂದ್ಬಿಟ್ಟು ಹೀಟ್ ಮಾಡಿಸುತ್ತೆ. ಹೀಟ್ ಮಾಡಿಸ್ಬಿಟ್ಟು ಅವ್ರ ಬೆನ್ನೋವೆಲ್ಲ ಕಮ್ಮಿ ಮಾಡುತ್ತೆ. ನೋಡೋಣ ಬನ್ನಿ ಸರ್. ಸ್ವಲ್ಪ ಮೇಲೆ ಮಾಡ್ತೀನಿ ನಿಮ್ಮ ಬಟ್ಟೆನ. ಎಲ್ಲಿ ಸರ್ ನೋವು? ಇಲ್ಲಿನಾ? ಇಲ್ಲ ಮೇಡಮ್, ಒಂಚೂರು ಕೆಳಗೆ. ಇಲ್ಲ, ಎಕ್ಸಾಕ್ಟ್ಲಿ ಇಲ್ಲಿ ಮೇಡಮ್. ಇಲ್ಲಿನಾ? ಸರಿ ಆಯ್ತು. ಅಂದ್ರೆ ಇದು ಬೆನ್ನೋವಿಗೆ ಮಾತ್ರನಾ? ನೋವುಗಳಿಗೆ ಎಲ್ಲೆಲ್ಲಿ ಕಾಲು ನೋವು ಅದೆಲ್ಲ ಇದೆನಾ ಅಲ್ಲಿಗೆಲ್ಲ ಕೊಡ್ತೀವಿ ಮೇಡಮ್ ಇದನ್ನ. ಇವ್ರಿಗೆ ಎಷ್ಟು ದಿನದಿಂದ ನೋವಿದೆ? ಇವ್ರಿಗೆ ಸುಮಾರು ದಿನದಿಂದ ನೋವಿದೆ ಮೇಡಮ್. ಬೇರೆ ಕಡೆ ಎಲ್ಲ ತೋರಿಸಿದ್ದಾರೆ, ಬಟ್ ನೋವೇ ಕಮ್ಮಿ ಆಗಿಲ್ಲ. ಹಾಗಾಗಿ ಇಲ್ಲಿಗೆ ಬಂದಿದ್ದಾರೆ. ಅಂದ್ರೆ ತುಂಬಾ ಹಳೆ ನೋವಿದ್ರು ಕೂಡ ಈ ಟ್ರೀಟ್ಮೆಂಟ್ ತಗೊಂಡ್ರೆ ಬೇಗ ಕಡಿಮೆ ಆಗುತ್ತೆ. ಇದನ್ನ ಎಷ್ಟು ಸೆಷನ್ ತಗೋಬೇಕು? ಇದು ಬಂದ್ಬಿಟ್ಟು 1 ವೀಕ್ ತಗೋಬೇಕು ಮ್ಯಾಮ್. ಕಂಟಿನ್ಯೂಸ್ 1 ವೀಕ್ ತಗೋಬೇಕು. ಒಂದು 20 ಮಿನಿಟ್ಸ್ ಇರುತ್ತೆ ಸೆಷನ್. ಕಂಟಿನ್ಯೂಸ್ ತಗೊಂಡ್ರೆ ನೋವೆಲ್ಲ ರಿಲೀವ್ ಆಗುತ್ತೆ. ಇದನ್ನೇನು ಬಾಡಿಗೆ ಏನು ಅಪ್ಲೈ ಮಾಡಲ್ಲ, ಯಾವುದೇ ಆಯಿಲ್ ಇಲ್ಲ, ಏನಿಲ್ಲ, ಜಸ್ಟ್ ಇದರಲ್ಲಿ ಒಂದು ರೇಸಿಲ್ಗೆ ಬಾಡಿಗೆ ಎಕ್ಸ್ಪೋಸ್ ಮಾಡೋದು ಮೇಡಮ್. ಓಕೆ, ಎಷ್ಟು ಮಿನಿಟ್ಸ್ ಕೊಡಬೇಕಾಗುತ್ತೆ ಮೇಡಮ್? ಇದನ್ನ 15 to 20 ಮಿನಿಟ್ಸ್ ಕೊಡ್ತೀವಿ ನಾವು. ಅಷ್ಟೇ. ಓಕೆ, ಸೂಪರ್. ಸರ್ ನಿಮ್ಗೆ ಏನೋ ನೋವು ಆಗ್ತಿದೆನಾ? ನೋಡಿ ಮೇಡಮ್, ಯಾವುದೇ ನೋವು ಆಗಲ್ಲ. ಇದು ಉರಿಯೋದಾಗ್ಲಿ ನೋವು ಏನೂ ಆಗಲ್ಲ, ಏನೂ ಇಲ್ಲ ಕಣ್ರಿ. ತುಂಬ ಈಸಿ. ಅಂದರೆ ಯಾರಿಗೆಲ್ಲ ಬ್ಯಾಕ್ ಪೈನ್ ಇದೆ ಅಂತ ಹೇಳ್ತಾರೆ, ಅವ್ರು ಒಂದ್ಸಲಿ ಬಂದು ಈ ಸೆಷನ್ ಅಟೆಂಡ್ ಮಾಡಿದ್ರೆ ಸಾಕು, ಈ ಕೋರ್ಸನ್ನ ಅಟೆಂಡ್ ಮಾಡಿದ್ರೆ ಸಾಕು, ಬೇಗ ರಿಲೀಫ್ ಸಿಗುತ್ತೆ. ಅದಕ್ಕೆ ಅನ್ಸುತ್ತೆ ನ್ಯಾಚುರೋಪತಿ ಅಂತ ಹೇಳೋದು. ಹೌದು ಸರ್. ಬಿಸಿ ಅನಿಸ್ತಿದೆ ನಿಮಗೆ? ನೋಡಿ, ಬಿಸಿ ಆಗ್ತಾ ಇದೆ. ಬಿಸಿ ಆಗ್ಬಿಟ್ಟು ನೋವು ಕಮ್ಮಿ ಆಗುತ್ತೆ. ನೀವು ಬರೀ ಇದಷ್ಟೇ ನೋಡಿದ್ದೀರಾ, ಬಟ್ ಇದು ಬಿಟ್ಟು ನಮ್ಮ ಹತ್ರ ಬೇರೆ ಹಲವಾರು ಮೆಷಿನ್ ಇದೆ. ಅದನ್ನ ನಾವು ಬೇರೆ ಕಂಟ್ರೀಸಿಂದ ಎಲ್ಲ ಇಂಪೋರ್ಟ್ ಮಾಡಿದ್ದೀವಿ. ಲೈಕ್ ಜಪಾನ್, USA, ಫ್ರಾನ್ಸ್, ಅಲ್ಲಿಂದೆಲ್ಲ ಇಂಪೋರ್ಟ್ ಮಾಡಿಸಿ ಮೆಷಿನ್ ತರಿಸಿ ನಾವು ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇಲ್ಲೆಲ್ಲ ಯೂಸ್ ಮಾಡ್ತಿರೋ ಟ್ರೀಟ್ಮೆಂಟ್ಸಿಂದ ಪೇಷಂಟ್ಸ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರಲ್ಲ. ನಮ್ಮ ಹತ್ರ ಸುಮಾರು ಪೇಷಂಟ್ಸ್ ಬಂದೋಗ್ತಾರೆ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ನಾನು ಇದುವರೆಗೂ ನೋಡಿಲ್ಲ.